ನಮಸ್ಕಾರ ವೀಕ್ಷಕರೇ, ಇಂದು ನಾವು ಮಾತನಾಡುತ್ತಿರುವುದು ಎಸ್ಐಆರ್ ಅರ್ಥಾತ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣ. ಈ ಎಸ್ಐಆರ್ ನಡೆದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತಿದೆ ಎಂಬ ಅಪಪ್ರಚಾರವನ್ನು ಬಿಜೆಪಿ ಮಾಡುತ್ತಿದೆ. ಆದರೆ ವಾಸ್ತವ ಏನು? ಕಾಂಗ್ರೆಸ್ಗೆ ಯಾಕೆ ಅನ್ಯಾಯವಾಗುತ್ತಿದೆ? ಇದರ ಹಿಂದಿನ ಅಸಲಿಕತೆ ಏನು? ಎಸ್ಐಆರ್ ಎಂದರೇನು? ಮೊದಲಿಗೆ ಎಸ್ಐಆರ್ ಅಂದರೆ ಏನು ಅಂತ ತಿಳಿಯೋಣ ಬನ್ನಿ. ಚುನಾವಣಾ ಆಯೋಗ ಕೆಲವು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯನ್ನು ಮನೆ ಮನೆಗೆ ಹೋಗಿ ವಿಶೇಷವಾಗಿ ಪರಿಷ್ಕರಣೆ ಮಾಡುತ್ತದೆ. ಇದಕ್ಕೆ ಎಸ್ಐಆರ್ ಅಂತಾರೆ. ಡುಪ್ಲಿಕೇಟ್ ಮತದಾರರನ್ನ ತೆಗೆಯುವುದು, ಹೊಸ ಮತದಾರರನ್ನ ಸೇರಿಸುವುದು ಇದರ ಉದ್ದೇಶ. ಕೇಳೋಕ್ಕೆ ಚೆನ್ನಾಗಿದೆ, ಆದರೆ ಇದನ್ನು ಅಸ್ತ್ರವಾಗಿ ಬಳಸಿಕೊಂಡಿದ್ದು ಯಾರು? ಹೌದು ವೀಕ್ಷಕರೇ, ಬಿಜೆಪಿ ಈಗ ಹೇಳುತ್ತಿದೆ ನೋಡಿ, ಎಸ್ಐಆರ್ ಆದ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತಿದೆ, ಅಂದರೆ ಕಾಂಗ್ರೆಸ್ ನಕಲಿ ಮತಗಳ ಮೇಲೆ ಗೆಲ್ಲುತ್ತಿತ್ತು ಅಂತ. ಇದು ಎಷ್ಟು ದೊಡ್ಡ ಸುಳ್ಳು ಗೊತ್ತಾ? ಮೊದಲನೇ ಅಂಶ, ಎಸ್ಐಆರ್ ಮಾಡುವುದು ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಎಸ್ಐಆರ್ ಆಗಿದೆ, ಬಿಜೆಪಿ ಸರ್ಕಾರ ಇದ್ದಾಗಲೂ ಎಸ್ಐಆರ್ ಆಗಿದೆ. ಇದಕ್ಕೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಎರಡನೇ ಅಂಶ, ಎಸ್ಐಆರ್ ನಡೆದ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಸೋತಿಲ್ಲ, ಆದರೆ ಸೋತ ಕಡೆ ಮಾತ್ರ ಬಿಜೆಪಿ ಹೈಲೈಟ್ ಮಾಡುತ್ತಿದೆ. ಗೆದ್ದ ಕಡೆ ಬಾಯಿ ಮುಚ್ಚಿಕೊಂಡಿದೆ. ಇದು ಚೆರಿ ಪಿಕಿಂಗ್ ರಾಜಕಾರಣ. ಯಾವ ರಾಜ್ಯದಲ್ಲಿ ಎಸ್ಐಆರ್ ಆಯಿತು? 2023-24ರಲ್ಲಿ ಬಿಹಾರ, ಜಾರ್ಖಂಡ, ಮಹಾರಾಷ್ಟ್ರ, ಹರಿಯಾಣ, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯಿತು. ಈಗ ಬಿಜೆಪಿ ಹೇಳೋ ಲಾಜಿಕ್ ನೋಡಿ, ಬಿಹಾರದಲ್ಲಿ ಎಸ್ಐಆರ್ ಆಯಿತು, ಅಲ್ಲಿ ಮಹಾಗಠಬಂಧನ್ ಸೋತಿತು, ಹಾಗಾಗಿ ಕಾಂಗ್ರೆಸ್ ನಕಲಿ ಮತದಾರರ ಮೇಲೆ ಅವಲಂಬಿತ. ಆದರೆ ವೀಕ್ಷಕರೇ, ಇದೇ ಲಾಜಿಕ್ ನಲ್ಲಿ ನಾವು ಪ್ರಶ್ನೆ ಕೇಳಿದರೆ ಬಿಜೆಪಿಗೆ ಉತ್ತರ ಇದೆಯಾ? ಕರ್ನಾಟಕ 2023 ಇಲ್ಲಿ ಎಸ್ಐಆರ್ ಆಗಿರಲಿಲ್ಲ, ಆದರೂ ಕಾಂಗ್ರೆಸ್ 135 ಸೀಟು ಗೆದ್ದು ಬಿಜೆಪಿಯನ್ನ ಸೋಲಿಸಿತು. ಆಗ ಬಿಜೆಪಿ 65 MLAಗಳಿಂದ ಗೆದ್ದಿತ್ತು. ಅಂದ್ರೆ ನಕಲಿ ಮತಗಳಿಂದ ನೀವು ಗೆದ್ದಿದ್ರ ಬಿಜೆಪಿಯವರೇ? ತೆಲಂಗಾಣ 2023 ಎಸ್ಐಆರ್ ಆಗಿರಲಿಲ್ಲ, ಕಾಂಗ್ರೆಸ್ BRS ಅನ್ನು ಸೋಲಿಸಿ ಅಧಿಕಾರಕ್ಕೆ ಬಂತು. ಅಂದರೆ ಅಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ನಕಲಿ ಓಟುಗಳಿಂದ ಅಂತೀರಾ? ಹಾಗಾದ್ರೆ BRS ಕೂಡ ನಕಲಿ ಓಟುಗಳಿಂದ ಗೆಲ್ತಾ ಬರ್ತಾ ಇತ್ತ? ಹಿಮಾಚಲ ಪ್ರದೇಶದಲ್ಲೂ ಕೂಡ ನಾವು ಇದೇ ತರ ನೋಡಬಹುದು. ಹಾಗಾದರೆ ಬಿಜೆಪಿಯ ವಾದ ಸುಳ್ಳಾಗುತ್ತೆ ಅಲ್ವಾ? ವೀಕ್ಷಕರೇ, ಅಸಲಿ ವಿಷಯ ಏನು ಗೊತ್ತಾ? ಎಸ್ಐಆರ್ ಹೆಸರಿನಲ್ಲಿ ನಡೆಯುತ್ತಿರುವುದು ಬಡವರ, ದಲಿತರ, ಅಲ್ಪಸಂಖ್ಯಾತರ ಮತಗಳನ್ನು ವ್ಯವಸ್ಥಿತವಾಗಿ ಕಡಿತಗೊಳಿಸುವ ಹುನ್ನಾರ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾರು? ಬಡವರು, ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಇವರೇ ತಾನೆ. ಎಸ್ಐಆರ್ ಮಾಡುವಾಗ ಏನಾಗುತ್ತದೆ? ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡುವಾಗ ವಲಸೆ ಹೋಗಿರುವ ಕೂಲಿ ಕಾರ್ಮಿಕನ ಹೆಸರು ಡಿಲೀಟ್ ಆಗುತ್ತದೆ. ಬಾಡಿಗೆ ಮನೆ ಬದಲಾಯಿಸಿದ ಬಡವನ ಹೆಸರು ಡಿಲೀಟ್ ಆಗುತ್ತದೆ. ದಾಖಲೆ ಇಲ್ಲದ ಆದಿವಾಸಿ ಹೆಸರು ಡಿಲೀಟ್ ಆಗುತ್ತದೆ. 2019ರ ಲೋಕಸಭೆ ಚುನಾವಣೆ ನಂತರ ದೇಶದಾದ್ಯಂತ 2 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿದೆ ಎಂದು ವರದಿಗಳಿವೆ. ಇದರಲ್ಲಿ ಹೆಚ್ಚಿನವರು ಯಾರು? ಕಾಂಗ್ರೆಸ್ನ ಮತ ಹಾಕುವ ಸಮುದಾಯದವರು. ಇದನ್ನೇ ಬಿಜೆಪಿ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದೆ. ಎಸ್ಐಆರ್ ಮೂಲಕ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಿ ನಂತರ ನೋಡಿ ಎಸ್ಐಆರ್ ಬಂದ ಮೇಲೆ ಕಾಂಗ್ರೆಸ್ ಸೋತಿತ್ತು ಅಂತ ಬೊಬ್ಬೆ ಹೊಡೆಯುತ್ತಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ಲವೇ? ಕಾಂಗ್ರೆಸ್ ನಾಯಕರು ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಎಸ್ಐಆರ್ ಹೆಸರಿನಲ್ಲಿ ಪಾರದರ್ಶಕತೆ ಇಲ್ಲ, ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾಂಗ್ರೆಸ್ ಬೆಂಬಲಿಗರ ಹೆಸರನ್ನ ಡಿಲೀಟ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಮೂರನೇ ಮಹತ್ವದ ಅಂಶ, ಬಿಜೆಪಿ ಆಡಳಿತ ಇರುವ ರಾಜ್ಯದಲ್ಲಿ ಎಸ್ಐಆರ್ ಹೇಗೆ ನಡೆಯುತ್ತದೆ? ಉದಾಹರಣೆಗೆ ಮಧ್ಯಪ್ರದೇಶ 2023 ಚುನಾವಣೆಗೂ ಮುನ್ನ ಎಸ್ಐಆರ್ ನಡೆಯಿತು. ಲಕ್ಷಾಂತರ ಹೆಸರುಗಳು ಡಿಲೀಟ್ ಆದವು. ಕಾಂಗ್ರೆಸ್ನ ಸಮೀಕ್ಷೆ ಪ್ರಕಾರ ಇದರಲ್ಲಿ 70% ಹೆಸರುಗಳು ದಲಿತ, ಆದಿವಾಸಿ, ಅಲ್ಪಸಂಖ್ಯಾತರದ್ದು. ಫಲಿತಾಂಶ ಬಿಜೆಪಿಗೆ ಅನುಕೂಲ. ಉದಾಹರಣೆ ರಾಜಸ್ಥಾನ, ಇಲ್ಲಿಯೂ ಎಸ್ಐಆರ್ ನಡೆಯಿತು. ವಲಸೆ ಕಾರ್ಮಿಕರ ಹೆಸರುಗಳು ದೊಡ್ಡ ಪ್ರಮಾಣದಲ್ಲಿ ಡಿಲೀಟ್ ಆದವು. ಕಾಂಗ್ರೆಸ್ ಸೋತಿತ್ತು. ಆದರೆ ಇದೇ ಬಿಜೆಪಿ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯದಲ್ಲಿ ಎಸ್ಐಆರ್ ಮಾಡಿ ಎಂದು ಒತ್ತಾಯ ಮಾಡುವುದಿಲ್ಲ. ಯಾಕೆ? ಏಕೆಂದರೆ ಅವರಿಗೆ ಗೊತ್ತು, ನಿಷ್ಪಕ್ಷಪಾತವಾಗಿ ಎಸ್ಐಆರ್ ಆದರೆ ಬಿಜೆಪಿಯ ನಕಲಿ ಮತಗಳ ಬಂಡವಾಳ ಬಯಲಾಗುತ್ತದೆ ಎಂದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈಗ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ. ಎಸ್ಐಆರ್ ಮಾಡುವಾಗ ಎಲ್ಲಾ ಪಕ್ಷಗಳ ಪ್ರತಿನಿಧಿಗಳನ್ನ ಸೇರಿಸಿಕೊಳ್ಳಬೇಕು, ಪಾರದರ್ಶಕತೆ ಇರಬೇಕು, ಹೆಸರು ಡಿಲೀಟ್ ಮಾಡುವ ಮುನ್ನ ಆ ಮತದಾರನಿಗೆ ನೋಟಿಸ್ ಕೊಡಬೇಕು, ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಬೇಕು. ಆಧಾರ್, ವೋಟರ್ ID ಲಿಂಕ್ ಮಾಡುವ ನೆಪದಲ್ಲಿ ಬಡವರ ಮತ ಹಕ್ಕನ್ನು ಕಸಿಯಬಾರದು. ವೀಕ್ಷಕರೇ, ಕೊನೆಯ ಮಾತು ಇದು. ಬಿಜೆಪಿ ಇವತ್ತು ಎಸ್ಐಆರ್ ಅಂತ ಕೂಗುತ್ತಿರುವುದು ಪ್ರಜಾಪ್ರಭುತ್ವವನ್ನು ಉಳಿಸಲು ಅಲ್ಲ, ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡಲು. ಕಾಂಗ್ರೆಸ್ ಪಕ್ಷಕ್ಕೆ ನಕಲಿ ಮತಗಳ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಇರುವುದು 138 ವರ್ಷದ ತ್ಯಾಗದ ಇತಿಹಾಸ. ಗಾಂಧೀಜಿಯವರ ಸತ್ಯದ ಮಾರ್ಗ, ನೆಹರು ಅವರ ಪ್ರಜಾಪ್ರಭುತ್ವದ ಬುನಾದಿ.
ಇಂದಿರಾ ಗಾಂಧಿ ಅವರ ಬಡವರ ಕಾಳಜಿ, ಬಿಜೆಪಿಗೆ SIR ಬೇಕಾಗಿರುವುದು ಏಕೆಂದರೆ ಅವರಿಗೆ ಗೊತ್ತು ಬಡವರು, ದಲಿತರು, ರೈತರು, ಕಾರ್ಮಿಕರು ಮತ್ತು ಹಾಕಿದರೆ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದು. ಹಾಗಾಗಿ ಅವರ ಮತಗಳನ್ನೇ ಕಿತ್ತುಕೊಳ್ಳುವ ಹುನ್ನಾರ ಇದು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರವಾಗಿದ್ದರೆ ಪ್ರತಿ ಬೂತ್ನಲ್ಲಿ, ಪ್ರತಿ ಮನೆಯಲ್ಲಿ ಹೋಗಿ ನಮ್ಮ ಮತದಾರರ ಹೆಸರು ಇದೆಯಾ ಅಂತ ಚೆಕ್ ಮಾಡುತ್ತಿದ್ದರೆ, ಡಿಲೇಟ್ ಆಗಿದ್ದರೆ ಮತ್ತೆ ಸೇರಿಸುತ್ತಿದ್ದರೆ. ಏಕೆಂದರೆ ಕಾಂಗ್ರೆಸ್ಗೆ ಗೊತ್ತು ಒಂದು ಮತ ಕೂಡ ಅಮೂಲ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಹಕ್ಕನ್ನು ಯಾರು ಕಸಿಯಲು ಸಾಧ್ಯವಿಲ್ಲ. SIR ಬಂದರೂ ಸರಿ ಎಂದು ಜೈರಾಮ್ ರಮೇಶ್ ಹೇಳಿದಂತೆ ಮತದಾರ ಪಟ್ಟಿ ಶುದ್ಧೀಕರಣ ಹೆಸರಿನಲ್ಲಿ ಮತದಾರ ಶುದ್ಧೀಕರಣ ಮಾಡಲು ಬಿಡುವುದಿಲ್ಲ. ಕಾಂಗ್ರೆಸ್ ಗೆಲ್ಲುವುದು ನಕಲಿ ಮತಗಳಿಂದ ಅಲ್ಲ, ಜನರ ನೈಜ ಪ್ರೀತಿಯಿಂದ, ಗ್ಯಾರಂಟಿಗಳಿಂದ, ಭಾರತ್ ಜೋಡೋ ಯಾತ್ರೆಯಿಂದ, ರೈತ, ಮಹಿಳೆ ಹಾಗೂ ಯುವಕರ ಭರವಸೆಯಿಂದ. ಧನ್ಯವಾದಗಳು.